ದನ ತಿನ್ನಂಗೆಲ್ಲ ತಿಂತಿದ್ವಿ ನಾವು. ಎಷ್ಟು ತಿನ್ಬೇಕೋ ಏನೂ ಇಲ್ಲ. ನನಗೆ ಇಲ್ಲಿ ಬಂದ್ಮೇಲೆ ತುಂಬಾ ಖುಷಿ ಆಯ್ತು. ನನಗೆ ಎಷ್ಟೋ ವರ್ಷ ಆಗಿತ್ತು ಇಂಥ ಜೀವನ ನೋಡಿ. ಎಲ್ಲರೂ ಹೇಳಿದ್ದು ಒಂದೇ ಅಂದ್ರೆ ಎಲ್ಲರಿಗೂ ರಿಸಲ್ಟ್ ಬಂದಿದೆ. ಯಾರು ಒಬ್ರು ಇಲ್ಲಿ ರಿಸಲ್ಟ್ ಸಿಕ್ಕದೆ ಹೋಗಿರೋದು ನಾವು ನೋಡಿಲ್ಲ. 6-7 days ಅಲ್ಲಿ ಯು ಕ್ಯಾನ್ ಸಿ ದ ರಿಸಲ್ಟ್. ಶುಗರ್, BP ಎಲ್ಲವೂ ರೆಡ್ಯೂಸ್ ಮಾಡ್ಬೋದು. ಈವನ್ ನಿಮ್ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಬಹುದು. ಹೇಳ್ತಾರಲ್ಲ, ಹಳೆ ರೋಗಿ ಇಸ್ ಬೆಟರ್ ದೆನ್ ಹೊಸ ವೈದ್ಯ ಅಂತ. ನಮ್ಮ ಡಾಕ್ಟರ್ ರಾಜಶೇಖರ್ ಈಸ್ ಅ ಹಳೆ ರೋಗಿ ಆಲ್ಸೋ, ಈಸ್ ಅ ಹಳೆ ವೈದ್ಯನೂ ಹೌದು. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಏನು ಬಂದಿದೆ ಅದನ್ನೇ ಹೇಳಿದ್ದಾರೆ. ಸೊ ಓವರ್ ಟೈಮ್ 1 ವಾರದಲ್ಲಿ ನನ್ನಲ್ಲಿ ಮೈಂಡ್ ಸೆಟ್ ಚೇಂಜ್ ಆಯಿತು. ಸ್ನೇಹಿತರೆ, ಹೆಲ್ತ್ ಇಸ್ ವೆಲ್ತ್ ಎಂಬ ನಾಣ್ಣುಡಿಯನ್ನ ನೀವೆಲ್ಲ ಕೇಳೇ ಇರ್ತೀರಾ. ಆರೋಗ್ಯವನ್ನ ಏಕೆ ಸಂಪತ್ತು ಅಂತ ಹೇಳ್ತಾರೆ, ಯೋಚನೆ ಮಾಡಿದ್ದೀರಾ? ದುಡ್ಡಿಗಿಂತಲೂ ಅತ್ಯಮೂಲ್ಯವಾದದ್ದು ಆರೋಗ್ಯ. ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಆದ್ರೆ ಬದಲಾದ ಆಧುನಿಕ ಜೀವನ ಶೈಲಿಯಿಂದಾಗಿ ಆರೋಗ್ಯ ಸಾಕಷ್ಟು ಹಾಳಾಗ್ತಾ ಇದೆ. ಇತ್ತೀಚೆಗಂತೂ BP, ಡಯಾಬಿಟಿಸ್ ಹಲವರನ್ನು ಕಾಡುತ್ತಿರುವ ಸಮಸ್ಯೆ. ಹಾಗಂತ ಇದನ್ನು ನಿಯಂತ್ರಿಸಲು ಸಾಧ್ಯವೇ ಇಲ್ಲ ಎಂದಲ್ಲ, ಖಂಡಿತ ಸಾಧ್ಯ. ಹೇಗೆ ಅಂತೀರಾ? ಯಾವಾಗಲೂ ಏನು ಹೇಳ್ತಾರೆ, ಶುಗರ್, ಡಯಾಬಿಟಿಸ್ ಎಲ್ಲ ಬಂದರೆ ಅದು ಕ್ಯೂರ್ ಆಗಲ್ಲ, ಜೀವನ ಪೂರ್ತಿ ಟ್ಯಾಬ್ಲೆಟ್ಸ್ ತೊಗೋಬೇಕಂತ. ಅದು ನಾನು ನಂಬಿದ್ದೆ. ನಮ್ಮ ಕಲೀಗೊಬ್ಬರು ಈ ಥರ ಹೋಗಿ ಕೋಲಾರಕ್ಕೆ ಹೋಗಿ ಟ್ರೀಟ್ಮೆಂಟ್ ಸಿಗ್ತದೆ, ಕ್ಯೂರ್ ಆಗ್ತದೆ ಅಂದಾಗ ನಾನು ಇದು ಜೋಕ್ ಅಂತೇಳಿ ನಂಬಲಿಲ್ಲ. ಅವ್ರು 3 ತಿಂಗಳು ನಂಗೆ ತುಂಬ ಒತ್ತಾಯ ಮಾಡಿ 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 ನಮ್ಮ GM ಸರೇ ನನ್ನನ್ನು ಇಲ್ಲಿಗೆ ಕಳಿಸಿದ್ರು. ಬೆಳಗ್ಗೆ 500 mg, ಮಧ್ಯಾಹ್ನ ರಾತ್ರಿ 500 mg ತಗೊಳ್ತಿದ್ದೆ. ಅವಾಗೆಲ್ಲ ಶಿವರಿಂಗ್ಸ್ ಬರ್ತಿತ್ತು. ಮಿಡ್ನೈಟಲ್ಲಿ ಸ್ವೆಟ್ಟಿಂಗ್ಸ್, ಎಷ್ಟು ಚಳಿ ಇದ್ದರೂ ಸ್ವೆಟ್ಟಿಂಗ್ಸ್ ಎಲ್ಲ ಬರೋದು. ನನ್ನ ನೋಡಿನೇ ಎಷ್ಟೊಂದು ಜನ ಇಲ್ಲಿಗೆ ಬಂದಿದ್ದಾರೆ. ನಂದು ಆಗ್ತಿದ್ದ ಟ್ರಾನ್ಸ್ಫಾರ್ಮೇಷನ್ ಅವರೆಲ್ಲ ನೋಡ್ತಾ ಇದ್ರು. ದಿನ ನೋಡಿ ನೋಡಿ 65 ಇರೋರು ಹಂಗೆ ಗ್ರ್ಯಾಜುವಲ್ ಆಗಿ ಬರೋದು. ಮತ್ತು ಫೇಸಲ್ಲೆಲ್ಲ ಗ್ಲೋ ಬರುತ್ತೆ, ಫಿಟ್ ಇರ್ತೀವಿ, ಎನರ್ಜೆಟಿಕ್ ಇರ್ತೀವಿ. ನೋಡಿದವರೆಲ್ಲ ಕೇಳ್ತಾರೆ, ಏನು ಮಾಡ್ತಿದ್ಯಾ ನೀನು ಅಂತ. ಐ ವಿಲ್ ಸಜೆಸ್ಟ್ ಜೀವ ಸಂಜೀವನಕ್ಕೆ ಹೋಗಿ ಅಂತೆ. ಹಾಗೆ ಹೌದು, ನನಗೆ ಈ 38 ವರ್ಷದಿಂದ ತುಂಬಾ ಡಯಾಬಿಟಿಕ್ ಪೇಷಂಟ್ ನಡ್ತಾ ಇದ್ದೆ. ಜಾಸ್ತಿ ಕೊಲೆಸ್ಟ್ರಾಲ್ ಎಲ್ಲ ಇತ್ತು. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಡಯಾಬಿಟಿಕ್ಕು 300 ಇತ್ತು. ಇಲ್ಲಿ ಬಂದು ಒಂದೇ ದಿನದಲ್ಲಿ 118ಕ್ಕೆ ಇಳೀತು. ಸೊ ಈಗ ಆ್ಯಕ್ಚುಲಿ ನನಗೆ 3 ದಿನದಲ್ಲಿ ನನ್ನ ಡಯಾಬಿಟಿಕ್ 68 ಇದೆ. ನನಗೆ ತುಂಬ ಹೆಲ್ಪ್ ಆಯಿತು. ನಮಗೆ ನಮ್ಮ ಯಜಮಾನ್ರು ಯೂಶಲಿ ಹೇಳ್ತಾನೆ ಇದ್ರು ಆಲ್ಮೋಸ್ಟ್ 1 ತಿಂಗಳಿಂದ. ನಾನು ಸುಮ್ಮನೆ ಅಮ್ಮನ ಕೇಳಿದೆ, ಬರ್ತೀರಾ ಅಂದರೆ ಹ್ಞೂ ನಡಿ ಬರ್ತೀನಿ ಅಂತ ಅಂದರು. ಕೋಲ್ ಇಟ್ಕೊಂಡು ಬಂದರು. ಬಟ್ ಆರಾಮಾಗಿ ನಡ್ಕೊಂಡು ಓಡಾಡ್ಕೊಂಡು ತುಂಬಾ ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ತುಂಬಾ ಬ್ಯಾಲೆನ್ಸ್ಡ್ ಮಾತಾಡ್ತಾರೆ, ತುಂಬಾ ತಿಳ್ಕೊಂಡಿದ್ದಾರೆ. ತಮ್ಮ ಮೇಲೆ ತಾವೇ ಪ್ರಯೋಗಗಳನ್ನ ಮಾಡ್ಕೊಂಡಿರುವಂತ ಹಿಂದಿನ ಯೋಗಿ ಋಷಿಗಳೆಲ್ಲ ಮಾಡ್ತಿದ್ರಂತೆ. ನಾವು ನೋಡ್ತಾ ಇರೋರು ಆಧುನಿಕವಾಗಿರುವಂತ ಯೋಗಿಗಳವರು ತುಂಬಾ ಕಷ್ಟಪಟ್ಟು ಬಿಟ್ಟಿದ್ದಾರೆ. ಆಮೇಲೆ ಅದು ಹೃದಯಾಘಾತದ ಲಾಸ್ಟ್ ಮೊಮೆಂಟಲ್ಲೂ ಕೂಡ ಕಾಯ್ದದ್ದು. ನನಗನಿಸೋ ಹಾಗೆ ಒಂದ್ಯಾವುದೋ ತುಂಬಾ ಸೂಪರ್ ಪವರ್ ಅಂತೇವಲ್ಲ, ಅಪ್ರತಿಮವಾದ ಶಕ್ತಿನೇ ಇರಬೇಕು. ಆರೋಗ್ಯ ಮಿಚ್ಛೇತ್ ಭಾಸ್ಕರಾತ್ ಅಂತ ಹೇಳ್ತಾರೆ. ಅಂದ್ರೆ ಆರೋಗ್ಯ ಬೇಕು ಅಂದ್ರೆ ಸೂರ್ಯನನ್ನು ನೀನು ಪ್ರಾರ್ಥನೆ ಮಾಡ್ಕೋ ಅಂತ ಹೇಳ್ತಾರೆ. ಗಾಳಿ, ಬೆಳಕು, ಬಿಸಿಲು, ನಡಿಗೆ, ನಿದ್ದೆ, ಆಹಾರ, ನೀರು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತಲೇ ನಾವು ಅದನ್ನು ಹೇಳಬಹುದು. ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರೆ ಒಂದು ಸ್ಟೇಟ್ಮೆಂಟು. ಹಾಗೆ ಅವ್ರ ಮಾತು ಕೇಳೇನೆ ನಮ್ಗೆ ಅರ್ಧ ವಾಸಿ ಆಗಿಬಿಡುತ್ತೆ. ಇನ್ನು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ನೇನು ಅಂತ ನೀವೆಲ್ಲರೂ ಕೂಡ ತಿಳ್ಕೊಬೋದು. ಸ್ವರ್ಗದಿಂದ ಧರೆಗಿಳಿದಿರೋ ಮನುಷ್ಯ, ದೇವ ಮಾನವ ಅಂತಲೇ ಹೇಳ್ಬೋದು ಅವರನ್ನು. ಇಷ್ಟೊತ್ತು ಎಲ್ಲರೂ ಹೇಳಿದ್ನ ಕೇಳಿದ್ರಲ್ಲ. ನಿಮಗೂ BP, ಶುಗರ್ ಇದೆಯಾ? ವರಿ ಮಾಡ್ಕೊಳ್ಳೇಬೇಡಿ. ಇದೆಲ್ಲದಕ್ಕೂ ಸೂಕ್ತ ಜೀವನ ಶೈಲಿಯಲ್ಲಿ ಪರಿಹಾರವಿದ್ದು ಪ್ರತಿ ತಿಂಗಳು ಸಾವಿರಾರು ರು ಖರ್ಚು ಮಾಡಿ ಮಾತ್ರೆ ನುಂಗಿ ಹಿಂಸೆ ಪಟ್ಟಿಕೊಳ್ಳುವ ಅಗತ್ಯವಿಲ್ಲ. ಬದಲಾಗಿ ಕೋಲಾರದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಜೀವ ಸಂಜೀವನ ಚಿಕಿತ್ಸಾ ಕೇಂದ್ರದಲ್ಲಿ ಬಹುತೇಕ ಎಲ್ಲ ಕಾಯಿಲೆಗಳಿಗೂ ಪ್ರಕೃತಿಯಿಂದಲೇ ಚಿಕಿತ್ಸೆಗೆ ಒಳಪಡಿಸಿ ಗುಣಪಡಿಸಲಾಗುತ್ತಿದೆ. ಕಳೆದ 10 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ಜನ ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಕೇವಲ ಒಂದೇ ವಾರದಲ್ಲಿ BP, ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತಂತೆ. ಇದನ್ನ ಸ್ವತಃ ಜೀವ ಸಂಜೀವನಕ್ಕೆ ಭೇಟಿ ಕೊಟ್ಟೋರು ಹೇಳ್ತಾ ಇರೋ ಅನುಭವದ ಮಾತು. ದೊಡ್ಡವರು ಸುಮ್ಮನೆ ಹೇಳಿದ್ದಾರಾ? ಹೆಲ್ತ್ ಇಸ್ ವೆಲ್ತ್ ಅಂತ. ನೀವು ಎಷ್ಟೇ ಶ್ರೀಮಂತರಾಗಿದ್ದರೂ ಆರೋಗ್ಯವಾಗಿ ಇಲ್ದಿದ್ರೆ ಏನ್ ಲಾಭ? ಏನಂತೀರಿ?